ಬಿಬಿಎಂಪಿ ಎಇಇ ಡೀಲ್ ಕುದುರಿಸಿದ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಬಾಗಲಗುಂಟೆ ದಾಸರಹಳ್ಳಿ 8ನೇ ಮೈಲಿಯ ರಘು ಸೂರ್ಯ ತಮ್ಮ 4 ಕಟ್ಟಡದ ವಿದ್ಯುತ್ ಸಂಪರ್ಕ ಕ್ಲಿಯರೆನ್ಸ್ಗಾಗಿ ಅರ್ಜಿ ಹಾಕಿದ್ರು. ಎಇಇ ವೆಂಕಟೇಶ್ 2 ಲಕ್ಷಕ್ಕೆ ಬೇಡಿಕೆ ಇಟ್ಟು ಕೊನೆಗೆ 1 ಲಕ್ಷ ರೂಪಾಯಿಗೆ ಡೀಲ್ ಕುದುರಿಸಿದ್ರು. ಸದ್ಯ ಈ ಬಗ್ಗೆ ರಘು ಸೂರ್ಯ ಲೋಕಾಯುಕ್ತಕ್ಕೆ ದೂರು ನೀಡಲು ಮುಂದಾಗಿದ್ದಾರೆ. ನಗರದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಜನರನ್ನ ಗುಂಡಿಗಳು ವೆಲ್ಕಮ್ ಮಾಡ್ತಿವೆ. ಟಿವಿ9 ತಂಡ ಬಂಡೆ ಮಹಾಕಾಳಿ ದೇವಸ್ಥಾನದ ರಸ್ತೆಗಳ ರಿಯಾಲಿಟಿ ಚೆಕ್ ನಡೆಸಿದೆ. ನಿತ್ಯ ಇಲ್ಲಿ ಸಾವಿರಾರು ವಾಹನಗಳ ಸವಾರರು ಓಡಾಡ್ತಾ ಇದ್ದು ಗುಂಡಿಗಳಿಂದ ರಸ್ತೆ ಅಧ್ವಾನ ಎದ್ದಿದೆ. ಅಪಘಾತಗಳು ಸಂಭವಿಸ್ತಾ ಇವೆ. ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಬಿಎಂಟಿಸಿ ಬಸ್ಗಳಿಂದಾಗಿ ರಸ್ತೆ ಅಪಘಾತದಲ್ಲಿ ಜನ ಹೆಚ್ಚಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. 2023-24ರಲ್ಲಿ 209 ಬಸ್ಗಳು ಆಕ್ಸಿಡೆಂಟ್ ಮಾಡಿದ್ದು 54 ಜನ ದುರ್ಮರಣಕ್ಕೀಡಾಗಿದ್ರು. 2024-25ರಲ್ಲಿ 170 ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 43 ಜನ ಉಸಿರು ಚೆಲ್ಲಿದ್ದಾರೆ. ಪ್ರತಿ ತಿಂಗಳು 16 ಜನ ಸಾಯ್ತಿದ್ದು ಬಿಎಂಟಿಸಿ ಚಾಲಕರಿಗೆ ಎಷ್ಟೇ ತರಬೇತಿ ನೀಡಿದ್ರೂ ಅಪಘಾತಗಳ ಸಂಖ್ಯೆ ಕಡಿಮೆಯಾಗ್ತಿಲ್ಲ. ಸಾಫ್ಟ್ವೇರ್ ಕಂಪನಿಗಳ ಜೊತೆಗೆ ಮಾತುಕತೆ ನಡೆಸಿರುವ ಶಿಕ್ಷಣ ಇಲಾಖೆ ಶೀಘ್ರವೇ ಸರ್ಕಾರಿ ಶಾಲೆಗಳಲ್ಲಿ ಎಐ ಸ್ಕ್ರೀನಿಂಗ್ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಸಿದ್ಧತೆ ನಡೆಸುತ್ತಿದೆ. ಶಾಲಾ ಶಿಕ್ಷಕರ ಕ್ಲಾಸ್ ಮತ್ತು ವಿದ್ಯಾರ್ಥಿಗಳನ್ನು ಈ ಎಐ ಮಾನಿಟರ್ ಮಾಡಲಿದೆ. ಶಿಕ್ಷಕರು ಫೋಟೋ ಕ್ಲಿಕ್ ಮಾಡಿ ಹಾಕಿದ್ರೆ ಅದರಿಂದಲೇ ವಿದ್ಯಾರ್ಥಿಗಳ ಹಾಜರಾತಿ ಬೀಳಲಿದೆ. ಚಕ್ಕರ್ ಹಾಕೋ ವಿದ್ಯಾರ್ಥಿಗಳ ನಿತ್ಯದ ಡಾಟಾ ಶಾಲಾ ಶಿಕ್ಷಣ ಇಲಾಖೆ ಕೈ ಸೇರಲಿದೆ.